ನಮಸ್ಕಾರ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ. ಇದು ಭೂಮಿಯ ಪದರಗಳ ಬಗ್ಗೆ ಪ್ರಶ್ನೋತ್ತರಗಳ ಸಂಗ್ರಹವಾಗಿದೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಿದ್ದೇನೆ ಹಾಗೂ ಸರಿಯಾದ ಉತ್ತರಗಳನ್ನು ಗುರುತಿಸಿ. ಈ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಪಾಠ ಅಧ್ಯಯನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಹಾಯಕವಾಗುತ್ತವೆ. ಮೊದಲನೇ ಪ್ರಶ್ನೆ, ಭೂಮಿಯ ಅತ್ಯುತ್ತಮ ಮೇಲ್ಮೈ ಪದರ ಯಾವುದು? ಮ್ಯಾಂಟಲ್, ಅಂತರ್ಸ್ತರ, ಭೂಪಟಲ, ಕೋರ್. ಉತ್ತರ ಭೂಪಟಲ. ಎರಡನೇ ಪ್ರಶ್ನೆ, ಭೂಮಿಯ ಎಷ್ಟನೇ ಶೇಕಡಾ ಭಾಗ ಮ್ಯಾಂಟಲ್ ಕೋರ್ ಆಗಿದೆ? ಶೇಕಡ 16ರಷ್ಟು, ಶೇಕಡ 84ರಷ್ಟು, ಶೇಕಡ 50ರಷ್ಟು, ಶೇಕಡ 10ರಷ್ಟು. ಉತ್ತರ ಮ್ಯಾಂಟಲ್ ಪದರವು 84ರಷ್ಟಿದೆ. ಭೂಮಿಯ ಅಂತರ್ಗದ ಅತ್ಯಂತ ಭಾರಿಯಾದ ಪದರ ಯಾವುದು? ಮ್ಯಾಂಟಲ್, ಹೊರಗಿನ ಕೋರ್, ಒಳಗಿನ ಕೋರ್, ಭೂಪಟಲ. ಉತ್ತರ ಒಳಗಿನ ಕೋರ್ ಭಾರಿಯಾಗಿದೆ. ಭೂಪಟಲ ದಪ್ಪ ಎಷ್ಟು ಕಿಲೋಮೀಟರ್ ಇರಬಹುದು? 5ರಿಂದ 70 ಕಿಲೋಮೀಟರ್, 1ರಿಂದ 5 ಕಿಲೋಮೀಟರ್, 70ರಿಂದ 150 ಕಿಲೋಮೀಟರ್, 150ರಿಂದ 300 ಕಿಲೋಮೀಟರ್. ಉತ್ತರ 5ರಿಂದ 70 ಕಿಲೋಮೀಟರ್ ಇರಬಹುದು. Subscribe our channel. ಮುಂದಿನ ಪ್ರಶ್ನೆ, ಭೂಮಿಯ ಅತ್ಯಂತ ಬಿಸಿ ಭಾಗ ಯಾವುದು? ಮ್ಯಾಂಟಲ್, ಹೊರಗಿನ ಕೋರ್, ಭೂಪಟಲ, ಒಳಗಿನ ಕೋರ್. ಉತ್ತರ ಒಳಗಿನ ಕೋರ್ ಅತ್ಯಂತ ಬಿಸಿ ಭಾಗ. ಭೂಪಟಲವನ್ನು ಇನ್ನೊಂದು ಹೆಸರು ಏನು? ಅಂತರ್ಸ್ತರ, ಲಿಥೋಸ್ಪಿಯರ್, ಆಸ್ತೋನೋಸ್ಪಿಯರ್, ಸೋಪ್ಟೋಸ್ಪಿಯರ್. ಉತ್ತರ ಲಿಥೋಸ್ಪಿಯರ್. ಮ್ಯಾಂಟಲ್ ಪದರದ ಮುಖ್ಯ ಖನಿಜ ಯಾವುದು? ಬೇಸು, ನಿಕ್ಕಲ್, ಸಿಲಿಕೇಟ್, ಲೋಹ. ಉತ್ತರ ಸಿಲಿಕೇಟ್. ಭೂಮಿಯ ಹೊರಗಿನ ಕೋರ್ ಯಾವ ಸ್ಥಿತಿಯಲ್ಲಿ ಇರುತ್ತದೆ? ಘನ ಸ್ಥಿತಿಯಲ್ಲಿ ಇರುತ್ತದೆ, ದ್ರವ ಸ್ಥಿತಿಯಲ್ಲಿ ಇರುತ್ತದೆ, ಅನಿಲ ಸ್ಥಿತಿಯಲ್ಲಿ ಇರುತ್ತದೆ, ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತದೆ. ಭೂಮಿಯ ಹೊರಗಿನ ಕೋರ್ ದ್ರವ ಸ್ಥಿತಿಯಲ್ಲಿ ಇರುತ್ತದೆ. ಭೂಪಟಲ ಮತ್ತು ಮ್ಯಾಂಟಲ್ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತಾರೆ? ಗೋಲ್ಡನ್ ಲೇಯರ್, ಮೊಹವೆರ್ ಗಡಿ, ಲಿಥೋ ಗಡಿ, ಕೋರ್ ಜೋಡಣೆ. ಉತ್ತರ ಮೊಹವೆರ್ ಗಡಿ. ಪೃಥ್ವಿಯ ಕೋರ್ನಲ್ಲಿರುವ ಮುಖ್ಯ ಧಾತುಗಳು ಯಾವುವು? ಬೆಸು ಮತ್ತು ಹೀರೆ, ನಿಕ್ಕಲ್ ಮತ್ತು ಲೋಹ, ಬೆರಿಲಿಯಂ ಮತ್ತು ಮ್ಯಾಗ್ನೀಷಿಯಂ, ಸಿಲಿಕಾನ್ ಮತ್ತು ಲೋಹ. ಉತ್ತರ ನಿಕ್ಕಲ್ ಮತ್ತು ಲೋಹ. ಮ್ಯಾಂಟಲ್ ಪದರದ ಮೇಲ್ಭಾಗವನ್ನು ಏನೆಂದು ಕರೆಯುತ್ತಾರೆ? ಸ್ಟೆನೋಸ್ಪಿಯರ್,
ಲಿಥೋಸ್ಪಿಯರ್, ಮೆಸೋಸ್ಪಿಯರ್, ಎಕ್ಸೋಸ್ಪಿಯರ್. ಉತ್ತರ ಆಸ್ಟೆನೋಸ್ಪಿಯರ್. ಭೂಪಟಲದ ಎಳವಾದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಮಹಾದ್ವೀಪೀಯ ಕ್ರಸ್ಟ್, ಸಾಗರೀಯ ಕ್ರಸ್ಟ್, ಮ್ಯಾಂಟಲ್, ಲಿಥೋಸ್ಪಿಯರ್. ಉತ್ತರ ಸಾಗರೀಯ ಕ್ರಸ್ಟ್. ಭೂಮಿಯ ಸಾಂದ್ರತೆಯು ಎಲ್ಲಿ ಹೆಚ್ಚು ಇರುತ್ತದೆ? ಭೂಪಟಲ, ಮ್ಯಾಂಟಲ್, ಒಳಗಿನ ಕೋರ್, ಹೊರಗಿನ ಕೋರ್. ಉತ್ತರ ಒಳಗಿನ ಕೋರ್ನಲ್ಲಿ ಸಾಂದ್ರತೆ ಹೆಚ್ಚಿರುತ್ತದೆ. ಭೂಪಟಲದ ಚಲನೆಯಿಂದ ಉಂಟಾಗುವ ಘಟನೆ ಯಾವುದು? ಭೂಕಂಪ, ಸೂರ್ಯಗ್ರಹಣ, ಮಳೆ, ಚಂದ್ರಗ್ರಹಣ. ಭೂಪಟಲದ ಚಲನೆಯಿಂದ ಭೂಕಂಪ ಉಂಟಾಗುತ್ತವೆ. ಭೂಪಟಲದ ಮೇಲ್ಭಾಗದಲ್ಲಿ ಹೆಚ್ಚು ದೊರೆಯುವ ಘನದ ವಸ್ತು ಯಾವುದು? ನಿಕಲ್, ಅಲ್ಯೂಮಿನಿಯಂ, ಲೋಹ, ಸಿಲಿಕಾನ್. ಉತ್ತರ ಸಿಲಿಕಾನ್ ಹೆಚ್ಚು ದೊರೆಯುವುದು. ಧನ್ಯವಾದಗಳು. ಹೀಗೆ ಕ್ವಿಜನ್ನು ಅಟೆಂಡ್ ಮಾಡಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.